ತುಳಸಿ ಗಿಡಕ್ಕೆ ಪ್ರತಿದಿನ ಪೂಜೆ ಮಾಡುವಾಗ ನೀರನ್ನು ಹಾಕುವಾಗ ಈ ಒಂದು ವಸ್ತುವನ್ನು ಅರ್ಪಿಸಿ ಮತ್ತು ನೀರಿನ ಜೊತೆಗೆ ಈ ನಿಯಮವನ್ನು ಮಾಡಿದರೆ ಖಂಡಿತವಾಗಿಯೂ ತುಳಸಿ ಮಾತೆಯ ರಕ್ಷಣೆ ಮನೆಗೆ ಆಗುತ್ತದೆ. ಇಡೀ ಮನೆಗೆ ತುಳಸಿ ಮಾತೆಯ ಅನುಗ್ರಹ ಪ್ರಾಪ್ತಿ ಆಗುತ್ತದೆ. ಎಂಥದ್ದೇ ಮಾಟ ಮಂತ್ರ ಶತ್ರುಗಳ ಕಾಟ ಇದ್ದರೂ ಕೂಡ ಈ ತುಳಸಿ ಗಿಡ ಮನೆಯನ್ನು ತುಂಬ ಪ್ರಬಲವಾಗಿ ರಕ್ಷಣೆ ಮಾಡುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಧನಾಗಮನ ಆಗುವಂತೆ ಮಹಾಲಕ್ಷ್ಮಿಯನ್ನು ಸ್ವಾಗತ ಕೋರುತ್ತಾಳೆ ಈ ತುಳಸಿ ಮಾತೆ. ಅಂತಹ ವಸ್ತುಗಳನ್ನು ನೀರಿಗೆ ಹೇಗೆ ಬೆರೆಸಿ ನಾವು ತುಳಸಿ ಮಾತೆಯನ್ನು ಪೂಜೆ ಮಾಡಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀವಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ. ಜೈ ತುಳಸಿ ಮಾತೆ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ. ಪ್ರತಿದಿನ ಇಂತಹ ಅನೇಕ ದೈವ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಲಭ್ಯವಾಗುತ್ತೆ. ಜೊತೆಗೆ ಕಷ್ಟಗಳು, ಸಮಸ್ಯೆಗಳು, ಹೇಳಿಕೊಳ್ಳಲಾಗದಂತಹ ದುಃಖಗಳು, ಬಗೆಹರಿಸಲಾಗದಂತಹ ತೊಂದರೆಗಳು ಎಷ್ಟೇ ಇದ್ದರೂ ಏನೇ ಇದ್ದರೂ ಪಂಡಿತರು, ದೈವಜ್ಞ ಗುರುಗಳು ಆದಂತಹ GN ರಾವ್ ಅವರಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಬಗೆಹರಿಸಲಾಗದಂತಹ ಕಷ್ಟಗಳಿದ್ದರೂ ಕೂಡ ಖಂಡಿತ ಕಣ್ಮುಚ್ಕೊಂಡು ಬಿಡೋದ್ರಲ್ಲಿ ಪರಿಹಾರ ಮಾಡಿಕೊಡ್ತಾರೆ. ಇನ್ನು ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ತುಳಸಿ ಮಾತೆಯನ್ನು ಪೂಜೆ ಮಾಡುವವರು ಇದ್ದೇ ಇರುತ್ತಾರೆ. ಪೂಜೆ ಮಾಡದೇ ಇರುವವರು ಇರುತ್ತಾರೆ. ಪೂಜೆ ಮಾಡದೇ ಇರುವವರು ಕೂಡ ಪೂಜೆ ಮಾಡಿ ನೋಡಿ, ತುಳಸಿ ಮಾತೆಗೆ ನೀರನ್ನು ಹಾಕಿ ನೋಡಿ, ತುಳಸಿ ಮಾತೆಗೆ ಭಕ್ತಿ ಸಂಕಲ್ಪ ಮಾಡಿ ನೋಡಿ. ಆ ದಿನ ಎಷ್ಟು ಒಳ್ಳೆಯದಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆದರೆ ಕೆಲವು ನಿಯಮಗಳನ್ನು ನೀವು ಪಾಲನೆ ಮಾಡಬೇಕಾಗತ್ತೆ. ಪ್ರಮುಖವಾಗಿ ತುಳಸಿ ಮಾತೆಗೆ ನೀರನ್ನು ಉಣಿಸುವಾಗ ಒಂದು ತಾಮ್ರದ ಚೆಂಬಿನ ತುಂಬ ನೀರನ್ನು ಹಾಕಬೇಕು. ಅದರ ಜೊತೆಗೆ 3 ಚಿಟಿಕೆ ಅರಿಶಿಣವನ್ನು ಬೆರೆಸಿಕೊಳ್ಳಿ. ಅದರ ಜೊತೆಗೆ ಒಂದು ಸ್ವಲ್ಪ ಲವಂಗಗಳನ್ನು ಹಾಕಿಕೊಳ್ಳಬೇಕು. ಅದಾದ ನಂತರ ನೀವು ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಕು. ಒಂದು ತಾಮ್ರದ ಚೆಂಬಿನ ತುಂಬ ನೀರನ್ನು ಹಾಕಿ ಅದೇ ರೀತಿ 3 ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಾಕಬೇಕು. ಈ ರೀತಿ ಹಾಕುವಾಗಲೂ ಕಷ್ಟಗಳ ನಿವಾರಣೆ ಆಗಲಿ ಅಂತಲೇ ಬೇಡಿಕೊಳ್ಳಬೇಕು. ಒಂದು ನೆನಪಿಡಿ, ಎದ್ದ ತಕ್ಷಣ ಹಾಕುವುದಲ್ಲ. ಸ್ನಾನಾದಿಗಳನ್ನು ಮಾಡಿ ಪೂಜೆ ಮಾಡುವ ಮುನ್ನ ನೀರನ್ನು ಹಾಕಿದ ನಂತರ ತುಳಸಿ ಗಿಡಕ್ಕೆ ಕುಂಕುಮ ಅರಿಶಿಣವನ್ನು ಹಾಕಬೇಕು. ಮಹಾಸಿದ್ಧಿ ರಾಜ ಯೋಗವನ್ನು ಪ್ರಾಪ್ತಿ ಕೊಡುವಂತಹ ಲಕ್ಷ್ಮೀ ಹಳದಿ ದಾರ, ಈ ಲಕ್ಷ್ಮೀ ಹಳದಿ ದಾರವನ್ನು ತುಳಸಿ ಗಿಡಕ್ಕೆ ಸಡಿಲವಾಗಿ ಕಟ್ಟುವುದರಿಂದಲೂ ಕೂಡ ಧನ ಕನಕ ಯೋಗಗಳು ಪ್ರಾಪ್ತಿಯಾಗುತ್ತೆ. ಕೋಟ್ಯಾಧಿಪತಿಯಾಗುವ ಕನಸುಗಳು ನನಸಾಗುತ್ತೆ. ಈ ಲಕ್ಷ್ಮೀ ಹಳದಿ ದಾರ ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಪಂಡಿತ್ GN ರಾವ್ ಅವರಿಗೆ ಒಂದು ಫೋನ್ ಮಾಡಿ ಅವರೇ ನಿಮಗೆ ತಲುಪಿಸಿಕೊಡುತ್ತಾರೆ. ಎಲ್ಲ ಸಮಸ್ಯೆಗಳ ಪರಿಹಾರದ ಜೊತೆಗೆ ನಿಮಗೆ ಇದನ್ನು ಹೇಗೆ ಬಳಸಬೇಕು ಅಂತಲೂ ಕೂಡ ಫೋನಿನಲ್ಲಿ ಹೇಳುತ್ತಾರೆ. ಅದನ್ನು ಹಾಗೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ.